ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಅಂಥ ಮಸಾಲೆ ರೊಟ್ಟಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲರ ಫೇವ್ರೆಟ್ ರೆಸಿಪಿ ಕೂಡ. ಒಂದು ಸಲ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲು ತೊಗೊಂಡಿದ್ದೀನಿ. 1/4 kg 250 ಗ್ರಾಮ್ಸಷ್ಟು ಅಕ್ಕಿ ಹಿಟ್ಟು. ಮನೇಲಿ ಬಿಸಿಟ್ಕೊಂಡಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ, ರೆಡಿಮೇಡ್ ಅಕ್ಕಿ ಹಿಟ್ಟಾದ್ರೂ ಪರವಾಗಿಲ್ಲ. 1 ಗ್ಲಾಸಷ್ಟು ಅಥವಾ ಸುಮಾರು ಒಂದು 1/4 kg ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 6 ರೊಟ್ಟಿಗಳನ್ನ ಮಾಡ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ. ಇದರ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೋದು ಬೇಕಿದ್ರೆ. ಸಬ್ಸಿಗೆ ಸೊಪ್ಪು, ಸಬ್ಸಿಗೆ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಇದು ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, 1 ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಪದಾರ್ಥಗಳನ್ನೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಕುದಿಯೋ ನೀರು, ಬಿಸಿ ನೀರು, ಸುಮಾರು 1 ರಿಂದ 1.5 ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೀನಿ. ಬಿಸಿ ನೀರನ್ನ ಹಾಕ್ಕೊಂಡ್ಮೇಲೆ ಕೈನ ಉಪಯೋಗ ಮಾಡೋಕ್ಕೋಗ್ಬಿಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಾವ್ ಭಾಜಿ ಮ್ಯಾಶರ್ನ ಉಪಯೋಗ ಮಾಡ್ತಾಯಿದ್ದೀನಿ. ಇದರಿಂದ ಕೈಗೆ ಬಿಸಿ ತಾಗೋದಿಲ್ಲ. ಬಿಸಿ ಇದ್ದಾಗೇ ಚೆನ್ನಾಗಿ ನಾದ್ಕೊಂಡ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಕೈನ ಉಪಯೋಗ ಮಾಡಬೇಕು. ನಾದ್ಕೊಂಡಿದ್ದಾಗಿದೆ. ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ರೊಟ್ಟಿಗಳನ್ನ ಮಾಡ್ಕೋಬೋದು. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ, ಬಟ್ಟೆ ಮೇಲೆ ಅಥವಾ ರೊಟ್ಟಿ ಪೇಪರ್ ಅಂತ ಬರುತ್ತೆ, ಅದರ ಮೇಲೆ. ರೊಟ್ಟಿ ಮಿಷಿನಲ್ಲಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಸುಲಭ ನೋಡಿ ಆ ರೀತಿಯಾಗಿ ರೊಟ್ಟಿನ ಮಾಡ್ಕೊಳ್ಳಿ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ರೊಟ್ಟಿನ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಲ್ಗಡೆ ಈ ರೀತಿಯಾಗಿ ಸ್ವಲ್ಪ ನೀರನ್ನ ಸವರ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಒಣಗೋಗೋದಿಲ್ಲ. ಅಥವಾ ಒಂದು ತಟ್ಟೆನ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಅದರಲ್ಲೂ ತೇವಾಂಶ ಇರುತ್ತೆ, ಅದು ರೊಟ್ಟಿ ಮೇಲೆ ಬೀಳುತ್ತೆ, ಆವಾಗ ಕೂಡ ರೊಟ್ಟಿ ಗಟ್ಟಿ ಬರಲ್ಲ. 2 ಕಡೆ ಬೇಯಿಸ್ಕೋಬೇಕು. ಒಂದು ರೊಟ್ಟಿ ಆಗಲಿಕ್ಕೆ ಸುಮಾರು 3 ರಿಂದ 4 ನಿಮಿಷ ಆದ್ರೂ ಬೇಕಾಗುತ್ತೆ. ಇದಾಗಿದೆ. ಇವಾಗ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈಗ ಬಿಸಿಯಾದ ರುಚಿಯಾದ ರೊಟ್ಟಿ ರೆಸಿಪಿ, ಮಸಾಲೆ ರೊಟ್ಟಿ ರೆಸಿಪಿ ರೆಡಿಯಾಗಿದೆ. ಒಂದು ಸಲ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಕಡಲೆ ಬೀಜದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.